ಇವತ್ತು IPL ಫೈನಲ್ನಲ್ಲಿ RCB ಮತ್ತು ಪಂಜಾಬ್ ಹಣಾಹಣಿ ಅಹಮದಾಬಾದ್ನಲ್ಲಿ ನಡೆಯುತ್ತದೆ. ಈ ಮ್ಯಾಚ್ ಫೈನಲ್ ಪಂದ್ಯ ಮುಂಜಾಗ್ರತಾ ಕ್ರಮವಾಗಿ ಬೆಂಗಳೂರಿನಲ್ಲೇ ಫುಲ್ ಅಲರ್ಟ್ ಆಗಿದ್ದಾರೆ. ಎಚ್ಚರಿಕೆ ವಹಿಸುವಂತೆ ಪೊಲೀಸ್ ಕಮಿಷನರ್ ಸೂಚನೆ ಕೂಡ ಕೊಟ್ಟಿದ್ದಾರೆ. DCPಗಳು ACPಗಳಿಗೆ ಒಂದು ಕಡೆ ಸೂಚನೆಯನ್ನ ಬೆಂಗಳೂರು ಕಮಿಷನರ್ ದಯಾನಂದ್ ಕೊಟ್ಟಿದ್ದಾರೆ. ಸಂಭ್ರಮಾಚರಣೆ ವೇಳೆ ಯಾವುದೇ ಅವಘಡ ಆಗದಂತೆ ಕ್ರಮ ತೆಗೆದುಕೊಳ್ಳಿ. ಯಾಕಂದ್ರೆ ಕೆಲವು ಕಿಡಿಗೇಡಿಗಳು ಇಂಥ ಸಂದರ್ಭವನ್ನೇ ಕಾಯ್ತಾ ಇರ್ತಾರೆ. ಎಲ್ಲಿ ಬೆಂಕಿ ಹೊಚ್ಚನ, ಎಲ್ಲಿ ಏನು ಅಹಿತಕರ ಘಟನೆಗೆ ನಾವು ಸಾಕ್ಷಿ ಆಗೋಣ ಅಂತ ಕಾಯ್ತಾ ಇರ್ತಾರೆ. ಹಾಗಾಗಿ ಸಂಭ್ರಮಾಚರಣೆ ವೇಳೆ ಯಾವುದೇ ಅವಘಡ ಆಗದಂತೆ ಕ್ರಮಕ್ಕೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಈಗ ಎಲ್ಲ DCPಗಳಿಗೆ ACPಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ರಸ್ತೆ ತಡೆ, ವಾಹನಗಳನ್ನು ಒಂದು ಕಡೆ ಪರಿಶೀಲನೆ ಮಾಡುವಂಥದ್ದು, ಅದ್ರ ಜೊತೆಗೆ ಟ್ರಾಫಿಕ್ ಜಾಮ್ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು, ಹೀಗೆ ಅನೇಕ ಕ್ರಮಕ್ಕೆ ಈಗ ಪೊಲೀಸ್ ಇಲಾಖೆಯವರು ಕೂಡ ಮುಂದಾಗ್ತಾ ಇದ್ದಾರೆ. ರಸ್ತೆ ತಡೆ ಇರ್ಬೋದು, ವಾಹನ ತಡೆಯೋದು, ಟೈರ್ಗೆ ಬೆಂಕಿ ಹಚ್ಚುವಂಥದ್ದು, ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುವಂಥದ್ದು, ಶಾಂತಿ ಭಂಗ ಉಂಟು ಮಾಡುವಂಥದ್ದು, ಈ ರೀತಿ ಯಾವುದಕ್ಕೂ ಅವಕಾಶ ಇಲ್ಲ. ಪೊಲೀಸ್ ಜೊತೆಗೆ CC ಕ್ಯಾಮ್ರಾದ ಕಣ್ಗಾವಲಿನಲ್ಲೂ ಕೂಡ ನೀವು ಇರ್ತೀರಾ. ಯಾಕಂದರೆ ಆಟವನ್ನು ಆಟ ರೀತಿಯಲ್ಲಿ ಆಡ್ತಾ ಇರ್ತಾರೆ. ಅಭಿಮಾನದ ರೀತಿಯಲ್ಲೇ ನಾವು ವ್ಯಕ್ತಪಡಿಸ್ಬೇಕಾಗ್ತದೆ. ಅಲ್ಲಿ ಆ ಅಭಿಮಾನ ದುರಾಭಿಮಾನ ಆಗಬಾರ್ದು. ಆಟ ಅಂತ ಬಂದಾಗ ಸೋಲು ಗೆಲುವು ಇದ್ದೇ ಇರ್ತದೆ. ಇವತ್ತು ಈ ಎರಡೂ ಟೀಮ್ ಏನಿದೆಯಲ್ಲ, RCB ಮತ್ತು ಪಂಜಾಬ್, ಈ 18 ವರ್ಷದಿಂದ ಒಂದು ಸಲನೂ ಕಪ್ ಗೆದ್ದಿಲ್ಲ. 18 ವರ್ಷದಲ್ಲಿ ಕಪ್ ಗೆದ್ದರೆ ಒಂದು ಇತಿಹಾಸ ಕ್ರಿಯೇಟ್ ಆಗ್ತದೆ. ಇತಿಹಾಸದ ಪುಟದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಹ ಒಂದು ಸುಸಂದರ್ಭಕ್ಕೆ ಸಾಕ್ಷಿ ಆಗ್ತಾ ಇದೆ. ಇವತ್ತು ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ, ಬಹಳ ದೊಡ್ಡ ಸ್ಟೇಡಿಯಂ, ಎರಡು ದೊಡ್ಡ ಟೀಮ್ಗಳು, ದೊಡ್ಡ ಕನಸಿದೆ. ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೆ ವಿರಾಟ್ ಕೊಹ್ಲಿಯ ಜೆರ್ಸಿ ನಂಬರ್ 18. ಇದು 2007ರಲ್ಲಿ IPL ಪ್ರಾರಂಭ ಆಗುತ್ತೆ. ಈ ಸೀಸನ್ಗೆ 18ನೇ ವರ್ಷ ಆಗುತ್ತೆ. 18ನೇ ವರ್ಷದ ನಂತರ, ವನವಾಸ ಮುಗಿದ ನಂತರ ಈಗ ಕಪ್ ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ವಿಶ್ವಾಸ ಜೊತೆಗೆ ನಿರೀಕ್ಷೆ ಬಹಳ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳಿಗಿದೆ.